ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೈ ಪ್ರೋಟೀನ್ ಹಾಗೆ ಒಂದು ಹೆಲ್ದಿ ಆಗಿರುವಂಥ ರೆಸಿಪಿ ದೋಸೆನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ನಾರ್ಮಲ್ ಆಗಿ ನಾವು ಅಕ್ಕಿ ದೋಸೆನ ತಿಂದಿರ್ತೀವಿ, ಬಟ್ ಈ ಥರ ಹೈ ಪ್ರೋಟೀನ್ ಇರೋವಂಥ ಹಾಗೆ ಮಲ್ಟಿಗ್ರೇನ್ ದೋಸೆ ಅಂತಲೇ ಹೇಳ್ಬೋದು. ಹೆಸರು ಕಾಳು ದೋಸೆ ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲ್ ಮಸಾಲೆ ದೋಸೆಗಿಂತ ಈ ಸಲ ನೀವು ಈ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿಯಾಗಿಯೂ ಇರುತ್ತೆ. ಈ ಹೆಸರು ಕಾಳು ಮಸಾಲೆ ದೋಸೆ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಈಗ ಬನ್ನಿ, ಈಗ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ನೈಟೇನೆ 1 ಕಪ್ ಅಷ್ಟು ಇದಕ್ಕೆ ಹೆಸರು ಕಾಳು ಹಾಗೆ ಅದಕ್ಕೆ ಅರ್ಧ ಕಪ್ ಅಷ್ಟು ಹಾಕಿ ಹಾಗೆ ಅರ್ಧ ಕಪ್ ಅಷ್ಟು ಇದಕ್ಕೆ ಕಡಲೆಕಾಳನ್ನ ಹಾಕಿಬಿಟ್ಟು ನೆನೆಸಿಕೊಂಡಿದ್ದೆ. ಸೊ ನಾವು ಹೆಸರು ಕಾಳು ದೋಸೆ ಮಾಡ್ತಿರೋದ್ರಿಂದ ಹೆಸರು ಕಾಳು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೋಬೇಕಾಗುತ್ತೆ. ಸೊ ಓವರ್ ನೈಟ್ ನೆನೆಯಕ್ಕೆ ಬಿಟ್ಬಿಟ್ರೆ ಮಾರ್ನಿಂಗ್ ಈಗ ಬೆಳಿಗ್ಗೆ ನೀರೆಲ್ಲ ಒಂದ್ಸಲ ವಾಶ್ ಮಾಡ್ಕೊಬಿಟ್ಟು ಈಗ ಇದನ್ನು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಬಿಟ್ಟು ನಾರ್ಮಲ್ ನಾವು ದೋಸೆ ಬ್ಯಾಟರ್ ಯಾವ ರೀತಿ ರೆಡಿ ಮಾಡ್ಕೊತೀವೋ ಅದೇ ಥರನೇ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಹಿಟ್ಟಂತೂ ತುಂಬಾ ಸಾಫ್ಟಾಗಿರಬೇಕು, ಆವಾಗ ದೋಸೆ ಪರ್ಫೆಕ್ಟಾಗಿಯೇ ಬರುತ್ತೆ. ಸೊ ಈ ಥರ ಹೆಸರು ಕಾಳು ಮತ್ತು ಕಡಲೆಕಾಳು ಒಳ್ಳೆ ಹೈ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ನಮ್ಮ ಹೆಲ್ತ್ಗೂ ಒಳ್ಳೆಯದು. ನಾರ್ಮಲಾಗಿ ನಾವು ಬರೀ ಅಕ್ಕಿ ದೋಸೆ ತಿನ್ನೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಬಟ್ ಈ ಥರ ಸ್ವಲ್ಪ ಮಲ್ಟಿಗ್ರೇನ್ಸ್ ಎಲ್ಲ ಹಾಕ್ಕೊಂತಂದರೆ ನಮಗೆ ಹೆಲ್ತ್ಗೂ ತುಂಬಾ ಒಳ್ಳೆಯದು, ಹಾಗೆ ಟೇಸ್ಟಿಯಾಗಿಯೂ ಇರುತ್ತೆ. ಇವಾಗ ನಾವು ತುಂಬ ಸಾಫ್ಟಾಗಿ ಬಟರ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀವಲ್ಲ, ಹಾಗೆ ಉಳಿದಂಥ ಇನ್ನು ಇದೈತಲ್ಲ ಈ ಕಾಳುಗಳೆಲ್ಲ ಮತ್ತು ನೆಕ್ಸ್ಟ್ ಇದೇ ಥರನೇ ಮಾಡ್ಕೊಂಬಿಟ್ಟು ಬ್ಯಾಟರ್ನ ಪ್ರಿಪೇರ್ ಮಾಡಿಟ್ಕೊಳ್ಳೋಣ. ಈ ಬ್ಯಾಟರ್ ಬೇಕಿದ್ರೆ ನಾವು ಆರಾಮಾಗಿ 3-4 ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು, ಏನೂ ಆಗಲ್ಲ. ನಾರ್ಮಲ್ ಅಕ್ಕಿ ಹಿಟ್ಟು ಯಾವ ಥರ ನಾವು ಸ್ಟೋರ್ ಮಾಡ್ಕೊತೀವೋ ಅದೇ ಥರನೇ ಮಾಡ್ಕೋಬೋದು. ನಿಮಗೆ ಬೇಕಿದ್ರೆ ನೈಟೇ ಸ್ವಲ್ಪ ಉದ್ದಿನಬೇಳೆನೂ ಸಹ ಆ್ಯಡ್ ಮಾಡ್ಕೋಬೋದು. ನಾನೇನಿಲ್ಲಿ ಉದ್ದಿನಬೇಳೆ ಆ್ಯಡ್ ಮಾಡಿಲ್ಲ. ಉದ್ದಿನಬೇಳೆ ಅನ್ನೋದು ಕಂಪ್ಲೀಟಾಗಿ ಆಪ್ಷನ್ ಆಗಿರುತ್ತೆ, ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಇವಾಗ 2 ಸಲನೂ ಗ್ರೈಂಡ್ ಮಾಡಿಬಿಟ್ಟು ಇಟ್ಕೊಂಡು ಬ್ಯಾಟರ್ ನೀವು ನೋಡ್ತಿರ್ಬೋದು, ಒಂದು ಬಟ್ಲು ತುಂಬ ಆಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಇದಂತೂ ಏನು ನೆನೆಯೋ ಅವಶ್ಯಕತೆಯೇ ಇಲ್ಲ. ಇದನ್ನು ನಾವು ನಾರ್ಮಲ್ ದೋಸೆ ಹಿಟ್ಟು ನೈಟೆಲ್ಲ ನೆನೆಸ್ಬೇಕಲ್ಲ, ಇದೇನು ಹಾಗೇನಿಲ್ಲ, ಇನ್ಸ್ಟೆಂಟಾಗಿಯೇ ಹಾಗೇ ಮಾಡ್ಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಒಂದು 10 ನಿಮಿಷ ಸೈಡ್ ಇಟ್ಕೊಬಿಡೋಣ. ಅಷ್ಟೊತ್ತಿಗೆ ನಾವು ಪಲ್ಯ ಮತ್ತು ಚಟ್ನಿ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕಲ್ವ, ಅಷ್ಟೊತ್ತಿಗೆ ಸ್ವಲ್ಪ ಸಾಫ್ಟಾಗಿಯೂ ಬ್ಯಾಟರ್ ನೆಂದಿರುತ್ತೆ. ಈಗ ಒಂದು 10 ನಿಮಿಷ ಸೈಡ್ ಇಟ್ಕೊಂಬಿಟ್ಟು ಇನ್ನೊಂದು ಕಡೆ ನಾವು ಈ ಪಲ್ಯನೂ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆಲ್ಮೋಸ್ಟ್ ಪಲ್ಯದ್ದು ಸುಮಾರು ಸಲ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ, ಅದಕ್ಕಂತಲೇ ತೋರಿಸ್ತಿಲ್ಲ. ಹಾಗೆ ಇದಕ್ಕೆ ಒಂದು ಹೆಸರು ಕಾಳು ಮಸಾಲೆ ದೋಸೆಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿರೋ ಚಟ್ನಿ ಅಂತಂದರೆ ಈ ಕಡಲೆಪಪ್ಪು ಮತ್ತು ಕೊಬ್ಬರಿ ಚಟ್ನಿ ತುಂಬಾ ಚೆನ್ನಾಗಿದೆ. ಇದಕ್ಕಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದನ್ನು ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಕಡಲೆಪಪ್ಪು ಹಾಗೆ ಹಸಿ ಕೊಬ್ಬರಿ, ಇದಕ್ಕೇನೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ಹಾಗೆ ಇದಕ್ಕೆ ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಟ್ರೆ ಚಟ್ನಿ ರೆಡಿಯಾಗುತ್ತೆ. ಈ ಚಟ್ನಿಗಂತೂ ಈ ಹೆಸರು ಕಾಳು ಮಸಾಲೆ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ. ಈಗ ಒಂದು 10 ನಿಮಿಷನೂ ಆಯ್ತಲ್ವ, ಈಗ ಬ್ಯಾಟರು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಈಗ ನಾವು ದೋಸೆನ ಮಾಡ್ಕೊಳ್ಳೋಣ. ನಾರ್ಮಲ್ ಹೆಂಚು ಕ್ಲೀನ್ ಮಾಡ್ಕೊಂಬಿಟ್ಟು ಹಾಗೆ ಈರುಳ್ಳಿನ ರಬ್ ಮಾಡಿಕೊಂಡ್ರೆ ದೋಸೆ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ. ಇವಾಗ ದೋಸೆ ಹಿಟ್ಟು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ನಾವು ದೋಸೆ ಹಿಟ್ಟನ್ನ ತುಂಬ ತೆಳುವಾಗಿಯೂ ಮಾಡ್ಕೋಬೋದು, ಹಾಗೆ ತೀರಾ ಗಟ್ಟಿಯಾಗಿರಬಾರ್ದು. ನಾವು ಮಿಕ್ಸಿಗೆ ಹಾಕೋಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಿರ್ತೀವಲ್ಲ, ಅದೇ ಕನ್ಸಿಸ್ಟೆನ್ಸಿಲಿದ್ದರೆ ಪರ್ಫೆಕ್ಟಾಗಿರುತ್ತೆ. ಈಗ ಹೆಂಚು ಮೇಲೆ ಬ್ಯಾಟರ್ನ ಹಾಕ್ಕೊಂಬಿಟ್ಟು ನಾವು ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ದೋಸೆನ ಹಾಕ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದಷ್ಟು ತುಪ್ಪ ಅಥವಾ ಆಯಿಲ್ ಯಾವ್ದು ಬೇಕಿದ್ದರೂ ಹಾಕ್ಕೋಬೋದು. ನಾನಿಲ್ಲಿ ಹೆಲ್ದಿಯಾಗಿರುತ್ತೆ ಅಂತ ತುಪ್ಪನೇ ಹಾಕ್ಕೊತಿದ್ದೀನಿ. ಇದಕ್ಕೆ ತುಪ್ಪ ಹಾಕಿದ ಮೇಲೆ ನಾವು ಮೊದಲೇ ಮಾಡಿಟ್ಟಂಥ ಆಲೂಗಡ್ಡೆ ಪಲ್ಯ ಆಯ್ತಲ್ಲ, ಆಲೂಗಡ್ಡೆ ಪಲ್ಯ ಸ್ಟಫ್ ಮಾಡ್ಕೊಂಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಸ್ಟಫ್ ಮಾಡ್ಕೊಂಬಿಟ್ಟು ಮತ್ತು ಬೇಕಂತ ತುಪ್ಪನೇ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಬೇಕಿದ್ರೆ ನೀವು ಮಸಾಲೆ ದೋಸೆಗೆ ಯೂಸ್ ಮಾಡೋಂಥ ರೆಡ್ ಚಟ್ನಿ ಬರುತ್ತಲ್ಲ, ಅದನ್ನು ಸಹ ಹಾಕ್ಕೋಬೋದು. ಈಗ ನೀವು ನೋಡ್ತಿರ್ಬೋದು, ನಾವೇನು ಅದು ದೋಸೆ ಪರ್ಫೆಕ್ಟಾಗಿ ಕೆಳಗಡೆ ರೋಸ್ಟ್ ಆಗಿದೆ ಅಂತಂದರೆ ಅದಕ್ಕಷ್ಟಕ್ಕೆ ಅದು ಎದ್ದೇಳುತ್ತೆ. ತುಂಬಾ ಚೆನ್ನಾಗಿ ಟೇಸ್ಟ್ ವೈಸ್ ಅಂತೂ ಕ್ರಿಸ್ಪಿ ಆ್ಯಂಡ್ ಸಾಫ್ಟಾಗಿ ಬರುತ್ತೆ ದೋಸೆ ಅಂತೂ. ನಾವು ಎಷ್ಟು ತೆಳುವಾಗಿ ಹಾಕ್ಕೊತೀವೋ ಅಷ್ಟು ಕ್ರಿಸ್ಪಿಯಾಗೇ ಬರುತ್ತೆ. ಇದಕ್ಕಂತೂ ಪಲ್ಯ ಮತ್ತು ಚಟ್ನಿಯಲ್ಲಿ ತಿಂದಿದ್ರೆ ಸೂಪರಾಗಿತ್ತು, ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಥರ ನಾವು ಮಸಾಲೆ ದೋಸೆ ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಹಾಗೆ ಈ ಥರ ನಾವು ಮಕ್ಳಿಗೂ ಆರಾಮಾಗಿ ಲಂಚ್ ಬಾಕ್ಸ್ಗೆಲ್ಲ ಮಾಡಿಕೊಡ್ಬೋದು, ತುಂಬ ಹೆಲ್ದಿಯಾಗೇ ಇರುತ್ತೆ. ನಾರ್ಮಲಾಗಿ ನಾವು 1-2 ದೋಸೆ ತಿನ್ನೋ ಬದಲು ಬೇಕಾದ್ರೆ ಈ ಥರದ್ದು 3 ದೋಸೆನ ತಿನ್ಬೋದು, ಏನೂ ಆಗಲ್ಲ, ಅಷ್ಟೊಂದು ಹೆಲ್ದಿಯಾಗಿರುತ್ತೆ. ನಿಜ ಈ ಚಟ್ನಿ ಮತ್ತು ಈ ಆಲೂಗಡ್ಡೆ ಪಲ್ಯ ಕಾಂಬಿನೇಷನ್ಗಂತೂ ಈ ಹೆಸರು ಕಾಳು ಮಸಾಲೆ ದೋಸೆ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನನಗೂ ಸಹ ಕಮೆಂಟ್ನ ಮಾಡಿ. ದೋಸೆ ಅಂತೂ ಕ್ರಿಸ್ಪಿ ಆ್ಯಂಡ್ ಸಾಫ್ಟಾಗಿರುತ್ತೆ. ಹಾಗೆ ಇನ್ನು ಉಳಿದಂಥ ಬ್ಯಾಟರು ಸಹ ನಾವು ಫ್ರಿಜ್ಜಲ್ಲಿ ಆರಾಮಾಗಿ 3-4 ದಿನದಷ್ಟು ಸ್ಟೋರೇಜ್ ಮಾಡ್ಕೋಬೋದು, ಏನೂ ಆಗಲ್ಲ.